ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಆತ್ಮೀಯ ಸ್ಪರ್ಧಾ ಮಿತ್ರರು, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಸ್ತೂರಿ ನಾಗರಾಜ್ ಸರ್ ಅವರು ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತಕ್ಕಂಥ ಕನ್ನಡ ಗ್ರಾಮರ್ ಪುಸ್ತಕವನ್ನು ಬರೆದಿದ್ದಾರೆ. ತುಂಬ ವಿಶೇಷತೆಯಿಂದ ಕೂಡಿದೆ. ಕಳೆದ KE ಎಕ್ಸಾಮ್ಗಳಲ್ಲಿ HK ವಿಭಾಗದಲ್ಲಿ 27 ಪ್ರಶ್ನೆಗಳು ಬಂದಿದ್ದು ಈ ಪುಸ್ತಕದಿಂದ. ಅದೇ ರೀತಿ ನಾನ್ HK ವಿಭಾಗದಿಂದ 30 ಪ್ರಶ್ನೆಗಳು ಕೂಡ ಇದೇ ಪುಸ್ತಕದಿಂದ ಬಂದಿದೆ ಅಂತಕ್ಕಂಥದ್ದು ತುಂಬ ವಿಶೇಷತೆ ಆಗಿರ್ತಕ್ಕಂಥ ವಿಚಾರ. ಇಂದು ಅವರು ನಮ್ಮ ಜೊತೆಗೆ ಇದ್ದಾರೆ ಇವತ್ತು. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ಪುಸ್ತಕದ ವಿಶೇಷತೆ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಸರ್, ಸ್ವಾಗತ ಸರ್ ನಿಮ್ಗೆ. ಥ್ಯಾಂಕ್ ಯು ಸರ್. ತಾವು ಇವತ್ತು ಏನು ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತ ಪುಸ್ತಕ ಬರೆದಿದ್ದೀರಾ, ಈ ಪುಸ್ತಕದಿಂದ ನಮ್ಮ ಸ್ಪರ್ಧಾಕಾಂಕ್ಷಿಗಳಿಗೆ ತುಂಬ ಉಪಯೋಗ ಆಗಿದೆ ಸರ್. ಈ ನಿಮ್ಮ ಪುಸ್ತಕದಿಂದ HK ವಿಭಾಗದಲ್ಲಿ 27 ಪ್ರಶ್ನೆಗಳು ಬಂದಿದ್ದಾವೆ ಅಂತ ನಾವು ನೋಡಿದ್ದೀವಿ. ಅದೇ ರೀತಿ ನಾನ್ HK ವಿಭಾಗದಲ್ಲಿ 30 ಪ್ರಶ್ನೆಗಳು ಬಂದಿದೆ ಸರ್. ಈ ಪುಸ್ತಕದ ವಿಶೇಷತೆ ಏನಿದೆ ಸರ್? ಏನು ವಿಶೇಷ ಅಂದ್ರೆ ಸರ್, ಈ ಪುಸ್ತಕದ್ದು ನಾವು ಈಗಾಗಲೇ ಹೇಳಿದ ಹಾಗೆ ಸ್ಪರ್ಧಾರ್ಥಿಗಳಿಗೆ ಹಲವಾರು ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ತಿಳಿಸಿದ್ದೀನಿ. ಮುಖ್ಯವಾಗಿ 6 ಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕ ಅಂತೇಳಿ ಹಲವಾರು ಬಾರಿ ಹೇಳಿದ್ದೀನಿ. ಅದರ ಜೊತೆಗೆ 1991ರಿಂದ 2025ರವರೆಗೆ ನಡೆದಿರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗಿರತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿ ಇಟ್ಕೊಂಡು ಅದರ ಜೊತೆಗೆ ಮುಂದೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು ಅಂತಕ್ಕಂಥ ಒಂದು ಗುರಿ ಉದ್ದೇಶವನ್ನು ಇಟ್ಕೊಂಡು ರಚನೆ ಮಾಡಿರ್ತಕ್ಕಂಥ ಪುಸ್ತಕ ಸರ್ ಇದು. ಈ ಕಾರಣದಿಂದಲೇ ನಾನು ಹೇಳುವ ಹಾಗೆ ಜೊತೆಗೆ ನಮ್ಮ ಪುಸ್ತಕನೇ ಮಾತಾಡುತ್ತೆ. ಈ 27 ಪ್ರಶ್ನೆಗಳು HK ಭಾಗದಿಂದ, 30 ಅಂಕಗಳು ನಾನ್ HK ಭಾಗದಿಂದ, TETಯಲ್ಲಿ ಕೇಳಿರ್ತಕ್ಕಂಥ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಅಂಶಗಳು ಕೂಡ ನಮ್ಮ ಪುಸ್ತಕದಿಂದ ಬಂದಿರತಕ್ಕಂಥದ್ದು ವಿಶೇಷ. ಅದರ ಜೊತೆಗೆ 214 ಪೇಜ್ಗಳಿಂದ ಅಷ್ಟೊಂದು ಪ್ರಶ್ನೆಗಳು ಬರಲು ಪ್ರಮುಖ ಕಾರಣ ಏನು ಅಂತಂದರೆ ಅದರ ಜೊತೆಗೆ ಒಂದು ಬೋಧನಾ ಅನುಭವ ಅಂತಕ್ಕಂಥದ್ದನ್ನು ಕೂಡ ನಾನು ಭಾಳ ಹೆಮ್ಮೆಯಿಂದ ಹೇಳ್ಬೋದು ಸರ್ ಈ ಸಂದರ್ಭದಲ್ಲಿ. ಓಕೆ ಸರ್, ನಾನು ಕೂಡ ನಿಮ್ಮ ವಿದ್ಯಾರ್ಥಿ. ನಿಮ್ಮ ಬೋಧನೆಯನ್ನು ಹತ್ತಿರದಿಂದ ನೋಡಿದ್ದೀನಿ ಸರ್. ತುಂಬ ಚೆನ್ನಾಗಿ ಪಾಠ ಮಾಡ್ತೀರಾ. ನಾನು ಕೂಡ ನಿಮ್ಮಿಂದ ಗ್ರಾಮರ್ ಪಾಯಿಂಟ್ಸ್ನ ತುಂಬ ಕಲ್ತಿದ್ದೀನಿ ಸರ್. ಅದೇ ರೀತಿ ನಾನು ಈ ಪುಸ್ತಕದಲ್ಲಿ ಗಮನಿಸಿರ್ತಕ್ಕಂಥ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಪುಸ್ತಕದಲ್ಲಿ ನೀವು 6 ಭಾಗಗಳು ಮಾಡ್ಕೊಂಡಿದ್ದೀರಾ ಸರ್. ಈ ಭಾಗಗಳ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ತೀರಾ ಸರ್? ಇದರ ವಿಶೇಷತೆ ಏನು ಸರ್ ಈ ಭಾಗಗಳು? ಏನು ವಿಶೇಷತೆ ಅಂದರೆ ಸರ್, ನಮ್ಮ ಸ್ಪರ್ಧಾರ್ಥಿಗಳಿಗೆ ಮೊದಲು ಸಿಲೆಬಸ್ ಏನು ಅನ್ನೋದು ಗೊತ್ತಾಗಬೇಕು. ಇವತ್ತಿಗೆ ಏನು ಮಾಡ್ತಾರಪ್ಪ ಅಂತ ಕೇಳಿದರೆ, ಅವರು ನಡು ಸಮುದ್ರದಲ್ಲಿದ್ದಾರೆ. ಆ ಸಮುದ್ರದಿಂದ ಅವರು ಒಂದು ಗಡಿ ಅಂಚಿಗೆ ಹೋಗ್ಬೇಕು. ಗಡಿ ಅಂಚಿಗೆ ಹೋಗ್ಬೇಕಾದ್ರೆ ಒಂದು ದಿಕ್ಸೂಚಿ ಅಂತಕ್ಕಂಥದ್ದು ಬೇಕು. ಆ ದಿಕ್ಸೂಚಿ ಯಾವ ರೀತಿಯಾಗಿ ಇರಬೇಕಂತಕ್ಕಂಥದ್ದನ್ನು ನಾವು 6 ಭಾಗ ಮಾಡಿವಿ ಸರ್. ಅದರಲ್ಲಿ ಪ್ರಮುಖವಾಗಿ ಸಮಗ್ರ ವ್ಯಾಕರಣ ಶಾಸ್ತ್ರ ಅಂತ ಒಂದು 12 ಅಧ್ಯಾಯಗಳನ್ನು ಇದರಲ್ಲಿ ಹಾಕ್ಕೊಂಡಿದ್ದೀವಿ. ಈ 12 ಅಧ್ಯಾಯಗಳಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತವೆ. ಅಂದರೆ ಇಲ್ಲಿ ಹಳೆಗನ್ನಡ ಇರ್ಬೋದು, ಹೊಸಗನ್ನಡ ಇರ್ಬೋದು, ಈ ಎರಡನ್ನೂ ಕೂಡ ನಾವು ಕಂಪ್ಯಾರಿಸನ್ ಮಾಡಿ ಏನು ಮಾಡಿದ್ದೀವಪ್ಪ ಅಂತ ಕೇಳಿದರೆ ಈ ಸಮಗ್ರ ವ್ಯಾಕರಣ ಶಾಸ್ತ್ರವನ್ನು ರಚನೆ ಮಾಡಿದ್ದೀವಿ. ಅದರ ಜೊತೆಗೆ ಈ ಇನ್ನುಳಿದ ಅಲಂಕಾರ ಶಾಸ್ತ್ರ ಆಗಿರ್ಬೋದು, ಛಂದಸ್ಶಾಸ್ತ್ರ ಆಗಿರ್ಬೋದು, ಜನಪದ ಕಲೆ ಆಗಿರ್ಬೋದು, ಸಾಹಿತ್ಯ ಚರಿತ್ರೆ ಆಗಿರ್ಬೋದು, ಭಾಷಾಶಾಸ್ತ್ರ ಆಗಿರ್ಬೋದು. ಇಲ್ಲಿ ಪ್ರಮುಖವಾಗಿ ನಮ್ಮ D.Ed ಮತ್ತು B.Ed ಪ್ರಶಿಕ್ಷಣಾರ್ಥಿಗಳಿಗೆ ಈ ಎಲ್ಲ ಭಾಗಗಳು ಕೂಡ ಭಾಳ ಮುಖ್ಯ ರೀ. ಇದರಲ್ಲಿ ಅಲಂಕಾರ ಶಾಸ್ತ್ರ ಅಂದಾಗ ನಾವು ಏನು ಮಾಡೀವಿ ಅಂದರೆ ಶಬ್ದಾಲಂಕಾರ ಮಾಡೀವಿ, ಅರ್ಥಾಲಂಕಾರ ಮತ್ತು ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಹಾಕಿವಿ. ಯಾಕಂದರೆ ಈ HSTR ಆಗಿರ್ಬೋದು, GPSTR ಆಗಿರ್ಬೋದು, PSTR ಆಗಿರ್ಬೋದು, ಇನ್ನುಳಿದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, 1 ಅಂಕ ಮತ್ತು 2 ಅಂಕಗಳ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಸರ್ ಇದು. ಓಕೆ, ನಮಗೆ ಕಾಮನ್ ಆಗಿ ಅಲಂಕಾರ ಶಾಸ್ತ್ರ ಅಂದರೆ ತುಂಬ ಕಷ್ಟ ಅಂತ ನಾವು ಫೀಲ್ ಮಾಡ್ತೀವಿ ಸರ್. ಅದರಲ್ಲಿ ಈ ನಿಮ್ಮ ಪುಸ್ತಕದಲ್ಲಿ ನಮಗೆ ಓದಿದ್ರೆ ಅರ್ಥ ಆಗ್ಬೋದಾ ಸರ್? ಸರ್, ಸೌಂದರ್ಯ ನೋಡೋಕೆ ಕಷ್ಟ ಅಲ್ಲ ಅಂದಮೇಲೆ ತಿಳ್ಕೊಳ್ಳೋದೇನು ಕಷ್ಟ ಅಲ್ಲ ಸರ್. ಯಾಕಂದರೆ ಸೌಂದರ್ಯ ಕಣ್ಣಿಗೆ ಕಾಣ್ತಕ್ಕಂಥದ್ದು, ಕಣ್ಣಿಗೆ ಮಿಂಚ್ತಕ್ಕಂಥದ್ದು. ಬಟ್ ಅದು ಯಾವ ರೀತಿ ಸೌಂದರ್ಯ ಅಂತಕ್ಕಂಥದ್ದು ನಾವು ಅರ್ಥೈಸ್ಕೊಂಡ್ರೆ ಅದೇ ಅಲಂಕಾರ ಅಂತ ಹೇಳ್ಬೋದು ಸರ್. ಅದೇ ಸರ್, ನಾವು ಕಾಮನ್ ಆಗಿ ಕನ್ನಡ ಗ್ರಾಮರ್ ಏನಿದೆ, ಕನ್ನಡ ವ್ಯಾಕರಣ ಏನಿದೆ, ಕ್ಲಾಸ್ ರೂಮಲ್ಲಿ ಕೇಳಿದಾಗ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದೇ ರೀತಿ ನಾವು ಪುಸ್ತಕವನ್ನು ಓದಿದಾಗ ಕೆಲವೊಂದ್ಸಲ ಕಾನ್ಸೆಪ್ಟ್ಗಳು ಅರ್ಥ ಆಗದೇ ಇರಬಹುದು. ಆದ್ದರಿಂದ ಈ ಪುಸ್ತಕವನ್ನು ಓದಿದ್ರೆ ಅರ್ಥ ಆಗುತ್ತಾ ಸರ್? ಏನಂದರೆ ಅತ್ಯಂತ ಸರಳ ಶೈಲಿಯಲ್ಲಿ, ನಾನು ಅತ್ಯಂತ ಗ್ರಾಂಥಿಕ ಶೈಲಿಗೆ ಹೋಗಿಲ್ಲ. ಇಲ್ಲಿ ಅತ್ಯಂತ ಸರಳ ಶೈಲಿಗೆ ಯಾಕೆ ಹೋಗಿವು ಅಂದರೆ, ನಮ್ಮ ಇತ್ತೀಚಿನ ಸ್ಪರ್ಧಾರ್ಥಿಗಳು ಇಂಗ್ಲೀಷ್ ಮೀಡಿಯಮ್ನಿಂದ ಬರ್ತಕ್ಕಂಥವ್ರು, ಅವ್ರಿಗೆ ನೀವು ಅತ್ಯಂತ ಗ್ರಾಂಥಿಕ ಶೈಲಿಗೆ ಹೋದರೆ ಅವ್ರಿಗೆ ಏನು ಅನ್ನೋದೇ ಗೊತ್ತಾಗಲ್ಲ. ಆ ಕಾರಣದಿಂದ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಅತ್ಯಂತ ನಮ್ಮ ನಡೆ, ನುಡಿ, ಆಡು ಭಾಷೆ ಜೊತೆಗೆ ಗ್ರಾಂಥಿಕ ಭಾಷೆಗಳನ್ನು ಮಿಕ್ಸ್ ಮಾಡಿ ರಚನೆ ಮಾಡಿರ್ತಕ್ಕಂಥ ಒಂದು ಪುಸ್ತಕ. ಈ ಓದಿದ ಎಷ್ಟೋ ಸ್ಪರ್ಧಾರ್ಥಿಗಳು ನನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ, ಸರ್ ಭಾಳ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಹೇಳಿ. ಆದರೆ ಛಂದಸ್ಶಾಸ್ತ್ರದ ವಿಶೇಷತೆ ಏನಿದೆ ಸರ್ ಇದರಲ್ಲಿ? ಸರ್, ಛಂದಸ್ಶಾಸ್ತ್ರ ಅಂತಂದರೆ ನಾವು ಏನು ಮಾಡ್ತೀವಿ ಅಂದರೆ ಅಕ್ಷರಗಣ, ಅಂಶಗಣ, ಮಾತ್ರಾಗಣ ಅಂತ ನೋಡ್ತೀವಿ. ನಾವು ಅಕ್ಷರಗಣದಲ್ಲಿ, ಅಂಶಗಣದಲ್ಲಿ, ಮಾತ್ರಾಗಣದಲ್ಲಿ ಪ್ರಶ್ನೆಗಳು ನಾವು ಒಂದು ವಿಷಯಗಳನ್ನು ಸುಮ್ಮನೆ ಕೊಟ್ಟುಬಿಟ್ಟಿರ್ತೀವಿ. ನಾವು ಆ ರೀತಿಯಾಗಿ ಮಾಡಿಲ್ಲ. ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ಬೋದು, ವಿಷಯ ಯಾವ ರೀತಿಯಾಗಿ ಇಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಿಂದ ಈ ಸಂಪೂರ್ಣವಾಗಿರ್ತಕ್ಕಂಥ ಛಂದಸ್ಶಾಸ್ತ್ರವನ್ನು ಮತ್ತು ಛಂದಸ್ಶಾಸ್ತ್ರಗಳಲ್ಲಿ ಯಾವ ಯಾವ ಕೃತಿಗಳು ರಚನೆ ಆಗಿದಾವೆ ಅಂತಕ್ಕಂಥದ್ದನ್ನು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇಟ್ಟಿದ್ದೀವಿ ಸರ್. ಆ ಪುಸ್ತಕಗಳನ್ನು ನೀವು ಗಮನಿಸಿರ್ಬೋದು ಮತ್ತು ನನ್ನ ಸ್ಪರ್ಧಾರ್ಥಿಗಳು ಕೂಡ ಗಮನಿಸಿ ಹೇಳ್ತಾ ಇದ್ದಾರೆ. ಲಾಸ್ಟ್ ಒಂದು KE ಎಕ್ಸಾಮ್ಗಳ ನಾನ್ HK ಎಕ್ಸಾಮಲ್ಲಿ
ನಾನು ಒಂದು ಷಟ್ಪದಿಗೆ ಸಂಬಂಧಪಟ್ಟಂಗೆ ಒಂದು ಪಿಕ್ಚರ್ ಕೊಟ್ಟಿದ್ದೆ. ಆ ಯಥಾವತ್ ಪಿಕ್ಚರ್ನೇ ಈ ಪರೀಕ್ಷೆಗೆ ಬಂದಿದೆ ಸರ್. ಅದು ಒಂದು ಕೂಡ ಬಹಳ ನನಗೆ ಖುಷಿ ವಿಚಾರ ಸರ್. ಇನ್ನೊಂದು ಏನಂತಂದರೆ, ನಾವು ಕಾಮನ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯತಕ್ಕಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ EVS ಸಂಬಂಧಪಟ್ಟಂತೆ, ಅದೇ ರೀತಿ ಈ ಜನಪದ ಕಲೆಗೆ ಸಂಬಂಧಪಟ್ಟಂತೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರ್ತವೆ ಸ್ಪರ್ಧಾ ಮಿತ್ರರೇ. ಅದೇ ಒಂದು ಪಾಯಿಂಟ್ ಇಟ್ಕೊಂಡು ಸರ್ ಕೂಡ ಇಲ್ಲಿ ಜಾನಪದ ಕಲೆ ಅಂತ ಮೆನ್ಷನ್ ಮಾಡಿದ್ರು ಸರ್. ಇದು ಗ್ರಾಮರ್ ರಿಲೇಟೆಡ್ ಆಗಿ ಹೇಗೆ ರಿಲೇಟೆಡ್ ಆಗುತ್ತೆ ಸರ್ ವ್ಯಾಕರಣಕ್ಕೆ? ಸರ್ ನೋಡ್ರಿ, ಕಲ್ಲು ಕೆತ್ತಿದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ ಅಂತ ಹೇಳ್ತಾರೆ ಸರ್. ಅಂದರೆ ನಮ್ಮ ಸಂಸ್ಕೃತಿ ಯಾವ ರೀತಿಯಾಗಿದೆ, ನಮ್ಮ ಜನಮಾನಸಕ್ಕೆ ಯಾವ ರೀತಿಯಾಗಿ ಅದು ಬೆಳವಣಿಗೆ ಆಗಿ ಬಂದಿದೆ, ಅವ್ರಿಗೆ ಯಾವ ರೀತಿಯಾಗಿ ರೀಚ್ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ಒಂದು ಆದರ್ಶವಾಗಿ ಇಟ್ಕೊಂಡು ಪ್ರಶ್ನೆಗಳನ್ನು ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಸರ್, ಕೇಳ್ತಾ ಇದ್ದಾರೆ. ಹಲವಾರು ಜನಾಂಗದವರಾಗಿರ್ಬೋದು, ಹಲವಾರು ಜನಾಂಗದ ಸಂಸ್ಕೃತಿಗಳಾಗಿರ್ಬೋದು, ಆ ಯಾವ ಜನಾಂಗದವರು ಯಾವ ಸಂಸ್ಕೃತಿಗಳನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು ನಾವು ಸಂಪೂರ್ಣವಾಗಿರ್ತಕ್ಕಂಥ ಜಾನಪದ, ಇವತ್ತು ನಮ್ಮ ಒಗಟುಗಳಾಗಿರ್ಬೋದು, ಗಾದೆ ಮಾತುಗಳಾಗಿರ್ಬೋದು, ನೃತ್ಯ ಪ್ರಕಾರಗಳು ಅಂತ ಕೂಡ ನಾವು ಗಮನಿಸ್ತೀವಿ. ನೃತ್ಯ ಪ್ರಕಾರಗಳು, ಅದರಲ್ಲಿ ಜನಪದ ನೃತ್ಯಗಳು, ನಮ್ಮ ಸಾಂಸ್ಕೃತಿಕ ನೃತ್ಯಗಳು, ಎಲ್ಲ ಪ್ರಕಾರಗಳನ್ನು ಒಳಗೊಂಡಂತೆ ಯಾವುದೇ ಎಕ್ಸಾಮ್ಗಳಲ್ಲಿ ಜನಪದದ ಮೇಲೆ ಪ್ರಶ್ನೆ ಬಂದರೆ ಪ್ರಶ್ನೆ ಮಿಸ್ ಆಗಬಾರ್ದು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಿಂದ ನಾವು ಜಾನಪದ ಕಲೆ ಅಂತಕ್ಕಂಥದ್ದನ್ನು ಕೂಡ ಸೇರಿಸಿವಿ ಸರ್. ಅದೇ ಸರ್, ಈ ಸಾಹಿತ್ಯ ಚರಿತ್ರೆ ಭಾಗದಲ್ಲಿ ನಾನು ನೋಡ್ದಂಗೆ ಹಳೆಗನ್ನಡ ಸಾಹಿತ್ಯ, ನಡುಗನ್ನಡ ಮತ್ತು ಹೊಸಗನ್ನಡ ಸಾಹಿತ್ಯ, ಅದೇ ರೀತಿ ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ ಅಂತ ಬರ್ತಾ ಇರುತ್ತೆ ಸರ್. ಇದೇ ರೀತಿ ನಾವು KPSC ಎಕ್ಸಾಮ್ಸ್ ಬಂದಾಗ ಕಡ್ಡಾಯ ಕನ್ನಡ ಅಂತ ಒಂದು ಪ್ರಶ್ನೆ ಇದೆ, ಅದು ಒಂದು ಪ್ರಶ್ನೆ ಪತ್ರಿಕೆ ಇದೆ ಸರ್. ಆ ಕಡ್ಡಾಯ ಕನ್ನಡಕ್ಕೆ ಬಹಳಷ್ಟು ಪ್ರಶ್ನೆಗಳು ಈ ಭಾಗದಿಂದ ಬರ್ತಾ ಇದಾವೆ ಸರ್. ಅದರಲ್ಲಿ ಅಪ್ರೋಚ್ ಯಾವ ಥರ ಇದೆ ಸರ್? ಇಲ್ಲಿ ಏನಾಗಿದೆ ಅಂದರೆ, ಸಾಹಿತ್ಯ ಅಂದರೆ ನಾವು ಪೂರ್ವದ ಹಳೆಗನ್ನಡದಿಂದ ಹೊಸಗನ್ನಡದವರೆಗೆ ಕೊಟ್ಬಿಡ್ತೀವಿ. ಅದು ಸ್ಪರ್ಧಾರ್ಥಿಗಳಿಗೆ ಏನಾಗುತ್ತೆ ಅಂದರೆ, ಅಲ್ಲಿ ಕಾಲಘಟ್ಟವನ್ನು ಕೇಳಿದಾಗ ಗೊಂದಲ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಅಲ್ಲಿ ಏನು ಮಾಡೀವಪ್ಪ ಅಂತ ಕೇಳಿದರೆ, ಪೂರ್ವದ ಹಳೆಗನ್ನಡ ಕಾಲಘಟ್ಟ ಅಂತ ಮಾಡೀವಿ, ಆ ನಂತರ ಹಳೆಗನ್ನಡ ಕಾಲಘಟ್ಟ ಅಂತ ಮಾಡೀವಿ, ನಡುಗನ್ನಡ ಕಾಲಘಟ್ಟ ಅಂತ ಮಾಡೀವಿ. ಈ ನಡುಗನ್ನಡ ಕಾಲಘಟ್ಟದಲ್ಲಿ ನಾವು ಮತ್ತೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಕುಮಾರವ್ಯಾಸ ಯುಗ ಮತ್ತು ಸಾಂಗತ್ಯ ಯುಗದ ಕವಿಗಳು ಅಂಥೇಳಿ ಮಾಡೀವಿ. ಇನ್ನು ಹೊಸಗನ್ನಡಕ್ಕೆ ಬಂದ್ರಿ ಅಂದರೆ, ಈ ಪಾಶ್ಚಾತ್ಯ ಸಂಸ್ಕೃತಿಯಿಂದ ನಮ್ಮ ಹೊಸಗನ್ನಡನು ಕೂಡ ಮತ್ತೊಂದು ಮನ್ವಂತರ ಕಾಲದತ್ತ ತಿರುಗತ್ತೆ. ಆ ಕಾಲಘಟ್ಟದಲ್ಲಿ ನವೋದಯ ಸಾಹಿತ್ಯ ಅಂತ ಬರುತ್ತೆ, ಪ್ರಗತಿಶೀಲ ಸಾಹಿತ್ಯ ಅಂತ ಬರ್ತತೆ, ನವ್ಯ ಅಂತ ಬರುತ್ತೆ, ದಲಿತ ಬಂಡಾಯ ಅಂತ ಬರುತ್ತೆ, ಇತ್ತೀಚೆಗೆ ಬಳಕೆ ಆಗ್ತಕ್ಕಂತಹ ಬಹುಜನ ಸಾಹಿತ್ಯ ಅಂಥೇಳಿ. ಈ ಎಲ್ಲ ಸಾಹಿತ್ಯ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಪ್ರಮುಖ ಕವಿಗಳನ್ನು ಡಿವೈಡ್ ಮಾಡಿ ಏನು ಮಾಡಿವಪ್ಪ ಅಂತ ಕೇಳಿದ್ರೆ, ಆ ಕವಿಗಳನ್ನು, ಆ ಕೃತಿಗಳನ್ನು ಕೂಡ ಇಲ್ಲಿ ಈ ಭಾಗದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸರ್. ಅದೇ ರೀತಿ ಭಾಷಾಶಾಸ್ತ್ರ ಅಂತ ಇದೆ, ಅದರಲ್ಲಿ ಏನು ಇನ್ಕ್ಲೂಡ್ ಆಗಿದೆ ಸರ್? ನೀವು ತಸ್ತಮ ತದ್ಭಗಳಾಗಿರ್ಬೋದು, ದೇಶೀಯ ಅನ್ಯ ದೇಶಗಳಾಗಿರ್ಬೋದು, ಸಮಾನಾರ್ಥಕ ನಾನಾರ್ಥಕಗಳಾಗಿರ್ಬೋದು, ವಿರುದ್ಧಾರ್ಥಕ ಆಗಿರ್ಬೋದು, ಪತ್ರಲೇಖನ ಆಗಿರ್ಬೋದು, ಪ್ರಬಂಧ ಬರಹ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ಇತ್ತೀಚಿನ ಪರೀಕ್ಷೆಗಳಲ್ಲಿ ಈ ಪ್ರಬಂಧ ಬರಹಕ್ಕೆ ಸಂಬಂಧಪಟ್ಟಂತೆ, ಪತ್ರಲೇಖನಕ್ಕೆ ಸಂಬಂಧಪಟ್ಟಂತೆ ಪತ್ರಲೇಖನ ಬರೀರಿ ಅಂತ ಕೊಡಲ್ಲ, ಅದರ ಥೀಮ್ಗಳನ್ನು ಕೇಳ್ತಾ ಇದ್ದಾರೆ. ಆ ಥೀಮ್ಗಳ ಆಧಾರದ ಮೇಲಿನ ಅದರ ಶಾರ್ಟ್ ಆ್ಯಂಡ್ ಶೂಟನ್ನು ಕೂಡ ಏನು ಮಾಡಿವಪ್ಪ ಅಂತ ಕೇಳಿದ್ರೆ ಇದರಲ್ಲಿ ಕೊಟ್ಟಿವಿ. ಅದರ ಜೊತೆಗೆ ನಾವು ಇದರಲ್ಲಿ ಕಸ ಕುಟ್ಟಕ್ಕೆ ಹೋಗಿಲ್ಲ ಸರ್, ಕಾಳು ಕುಟ್ಟಿದ್ದೀವಿ. ಕಾಳು ಕುಟ್ಟಿದ್ರೆ ಆಟೋಮೆಟಿಕ್ ರಸ ಬರ್ತದೆ ಅಂತಕ್ಕಂಥದ್ದು ನಿಮಗೂ ಗೊತ್ತು, ನಮಗೂ ಗೊತ್ತು. ಆ ಕಾರಣದಿಂದ ಏನು ಕೊಡಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು ಅಂತಕ್ಕಂಥ ಒಂದು ಆದರ್ಶದೊಂದಿಗೆ, ಗುರಿಯೇ ಗುಣಮಟ್ಟ ಅಂತಕ್ಕಂಥ ಒಂದು ಧ್ಯೇಯವಾಕ್ಯದೊಂದಿಗೆ ಈ ಪುಸ್ತಕವನ್ನು ರಚನೆ ಮಾಡಿದ್ದೀವಿ ಸರ್. ಎಷ್ಟೋ ನನ್ನ ಸ್ಪರ್ಧಾ ಮಿತ್ರರು, ಸ್ಪರ್ಧಾ ಆಕಾಂಕ್ಷಿಗಳು ಈ ಪುಸ್ತಕವನ್ನು ಪಡ್ಕೊಂಡು ಅದರ ವಿಶೇಷತೆಯನ್ನು ಕೂಡ ನನಗೆ ಹೇಳ್ತಿದ್ದಾರೆ. ನನ್ನ ಗಮನಕ್ಕೆ ಬರಲಾರದಂಥ ಕೆಲವೊಂದು ವಿಶೇಷತೆಗಳನ್ನು ಕೂಡ ನನ್ನ ಸ್ಪರ್ಧಾ ಮಿತ್ರರು ನಂಗೆ ತಿಳಿಸ್ತಾ ಇದ್ದಾರೆ ಸರ್. ಭಾಳ ಉಪಯುಕ್ತವಾಗಬಲ್ಲದು ಅಂತ ಹೇಳ್ಬೋದು ಸರ್. ಇನ್ನು ಅದಕ್ಕಿಂತ ಹೆಚ್ಚು ಉತ್ಪ್ರೇಕ್ಷೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಸ್ಪರ್ಧಾರ್ಥಿಗಳ ಕೈಗೆ ಈ ಪುಸ್ತಕ ಆದರೆ ಅವರೇ ಹೇಳ್ತಾರೆ. ಓಕೆ ಡಿಯರ್ ಫ್ರೆಂಡ್ಸ್, ಇಷ್ಟೊತ್ತು ನಾವು ಈ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದ ಬಗ್ಗೆ ನಾಗರಾಜ್ ಸರ್ ಹತ್ರ ಮಾತಾಡಿದ್ವಿ. ಈ 6 ಭಾಗಗಳಲ್ಲಿ ಸಮಗ್ರವಾಗಿ ಕನ್ನಡ ವ್ಯಾಕರಣವನ್ನು ನಾವು ನಮ್ಮ KPSC ಆಗಿರ್ಬೋದು, KE ಪರೀಕ್ಷೆಗಳಿಗೆ ಹೇಗೆ ಓದ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಇದರ ವಿಶೇಷತೆಯನ್ನು ಕೂಡ ನಾವು ತಿಳ್ಕೊಂಡಿವಿ, ಪುಸ್ತಕದ ವಿಶೇಷತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ ನಾವು ತುಂಬ ತಿಳ್ಕೊಂಡಿದ್ದೀವಿ. ಅದೇ ರೀತಿ ತಮಗೆ ಇನ್ನೂ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಸರ್ಗೂ ಕೂಡ ಒಳ್ಳೆ ಜ್ಞಾನ ಇದೆ. ಅದೇ ರೀತಿ ಇತಿಹಾಸದ ಬಗ್ಗೆ ಕೂಡ ತುಂಬ ನಿಮಗೆ ಜ್ಞಾನ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಿಮ್ಮ ಕಡೆಯಿಂದ ಇನ್ನೂ 1-2 ಪುಸ್ತಕಗಳು ನಮ್ಮ ಸ್ಪರ್ಧಾ ಮಿತ್ರರಿಗೆ ಸಿಗುವಂತಾಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ನೀವು ಉನ್ನತ ಮಟ್ಟಕ್ಕೆ ಬೆಳೀರಿ ಅಂತ ನಾನು ಈ ಸಮಯದಲ್ಲಿ ನಮ್ಮ ಸಾಧನ ಶಂಕರ ಅಕಾಡೆಮಿ ವತಿಯಿಂದ ಹಾರೈಸ್ತಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿ ಮತ್ತು ಹಾರೈಕೆಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಇದೇ ರೀತಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಇರಲಿ ಸರ್. ಥ್ಯಾಂಕ್ ಯು. ಖಂಡಿತ ಸರ್. ಓಕೆ ಡಿಯರ್ ಫ್ರೆಂಡ್ಸ್, ನಾವು ಇಷ್ಟೊತ್ತು ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದ ಲೇಖಕರಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರ ಸಂದರ್ಶನವನ್ನು ಮಾಡಿದ್ವಿ. ಆ ಪುಸ್ತಕದ ವಿಶೇಷತೆಯನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಹಾಗಾದರೆ ತಮಗೂ ಕೂಡ ಈ ಪುಸ್ತಕ ಬೇಕು ಅಂತಂದರೆ ಪ್ರತಿಗಳಿಗಾಗಿ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ, ನಿಮಗೆ ಪುಸ್ತಕವನ್ನು ತಲುಪಿಸ್ತಕ್ಕಂಥ ಕೆಲಸ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಆಗುತ್ತೆ ಅಂತ ಈ ಸಮಯದಲ್ಲಿ ಹೇಳ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.